ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ವ್ಯೂಸ್ ಪ್ರಾಬ್ಲಮ್ ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಕೂಡ ವ್ಯೂಸ್ ಪ್ರಾಬ್ಲಮ್ ಇದೆ. ತುಂಬ ಕಷ್ಟಪಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ವ್ಯೂಸ್ನ ಗೇನ್ ಮಾಡೋದಕ್ಕೆ. ಅದರಲ್ಲಿ ನಾನು ಕೂಡ ಒಬ್ಬ. ನೋಡಿ, ಇವಾಗ ಸಬ್ಸ್ಕ್ರೈಬರ್ಸ್ ಇದ್ದು ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ತುಂಬ ಕಷ್ಟ ಒಂಥರ ಮೇಂಟೈನ್ ಮಾಡೋದು. ಇವಾಗ ನನ್ನ ಒಂದು ಕಥೆನೂ ಅದೇ. 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ವ್ಯೂಸ್ ನೋಡಿದ್ರೆ ನೀವು ಒಂದು ರೇಂಜಿಗೆ ಬರ್ತದೆ ಅಷ್ಟೇ. ಓಕೆ, ಒಂದು ರೇಂಜು ಅಲ್ಲ ಅಂತ ಅನ್ಕೋಬೋದು, ಬಟ್ ಬರುತ್ತೆ. ಓಕೆ, ಅದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಬರೋದೇ ಇಲ್ಲ ಅಂತ ಅನ್ಕೋಬಾರ್ದು, ಬರುತ್ತೆ. ಎಷ್ಟು ಬಂದರೂ ವ್ಯೂಸೇ. ಅದು 10 ವ್ಯೂಸ್ ಬಂದರೂ ವ್ಯೂಸೇ. 10 ತಲೆಗಳು ನೋಡ್ತವ್ರೆ ಅಂತ ಅರ್ಥ. 1 ವ್ಯೂಸ್ ಬಂದರೂ ವ್ಯೂಸೇ. ಓಕೆ, ಈ ಸುಲಭ ಅಲ್ಲ. 1 ವ್ಯೂಸ್ ತಗೊಳ್ಳೋದು, 10 ವ್ಯೂಸ್ ತಗೊಳ್ಳೋದು ತುಂಬ ಸುಲಭ ಅಲ್ಲ. ಬಟ್ ಬೇರೆಯವ್ರ ಬಾಯಲ್ಲಿ ತುಂಬ ಸುಲಭ ಅಂತ ಬರ್ತಾ ಇರುತ್ತೆ. ನನಗದಾಗಲ್ಲ. ನೋಡಿ, 1 ವ್ಯೂಸು ಯಾರೋ ಒಂದು ಬರ್ತಾ ಇದೆ, ಯಾರೋ ಒಂದು ವ್ಯಕ್ತಿ ನೋಡ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು ಬೆಲೆ ಕೊಡಬೇಕು ನಾವು. ಮೇಯ್ನ್ ಅದಕ್ಕೊಂದು ಬೆಲೆ ಕೊಡಬೇಕು. ಯಾಕೆಂತಂದರೆ ಅದು ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. 1 ವ್ಯೂಸ್ ಬಂದರೂ ವ್ಯೂಸೇ, 2 ವ್ಯೂಸ್ ಬಂದರೂ ವ್ಯೂಸೇ, 3 ವ್ಯೂಸ್ ಬಂದರೂ ವ್ಯೂಸೇ, 10,000 ವ್ಯೂಸ್ ಬಂದರೂ ವ್ಯೂಸೇನೆ. ಓಕೆ, ತಲೆ ಕೆಡಿಸ್ಕೊಬಾರ್ದು, ಡಿಮೋಟಿವೇಟ್ ಆಗಬಾರ್ದು. ಯಾವುದೇ ಒಂದು ಯೂಟ್ಯೂಬರ್ ಆದರೂ ಅಷ್ಟೇ, ನಿಮ್ಗೆ ಇವತ್ತು 10 ವ್ಯೂಸ್ ಬರ್ತಾ ಇದೆಯಾ, ಖುಷಿ ಪಡಿ. ಅದರಲ್ಲಿ ಯಾರಿಗೋ 1,00,000 ಬರ್ತಾ ಇದೆಯಾ ವ್ಯೂಸು, ಹೋಗ್ಲಿ ಬಿಡಿ, ಬರಲಿ, ಓಕೆ, ಒಳ್ಳೇದಾಗಲಿ, ಚೆನ್ನಾಗಿರಪ್ಪ ಅಂತ ಖುಷಿ ಪಡಬೇಕು. ಅದನ್ನು ಬಿಟ್ಬಿಟ್ಟು ಅವ್ರಿಗೆ 10,000 ಬರ್ತಾ ಇದೆ, ನನಗೆ 10 ವ್ಯೂಸ್ ಬರ್ತಾ ಇದೆ, ಅವ್ರಿಗೂ ನಮಗೂ ಕಂಪೇರ್ ಮಾಡ್ಕೊಂಡು ನಾನು ಏನೂ ಅಲ್ಲ ಅವ್ರ ಮುಂದೆ, ಏನೂ ಅಲ್ಲ ಅಂತ ಅನ್ಕೋಬೇಡಿ. ನೀವು ಹಂಗೆ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ನೀವು ಟ್ರೆಂಡಿಂಗ್ ನ್ಯೂಸ್ನ ಮಾಡಿದ್ರೆ ಪಕ್ಕಾ ವ್ಯೂಸ್ ಬರುತ್ತೆ. ಈಗೇನು ಹೋಗ್ತಾ ಇದೆ, ಇವತ್ತೇ ನೀವು ನಾನು ಐಡಿಯಾ ಕೊಡ್ತೀನಿ ಕೇಳಿ. ಇವಾಗ ನ್ಯೂಸಲ್ಲಿ ಬರುತ್ತಲ್ಲ ಅಷ್ಟೊಂದು ಅಪ್ಡೇಟ್ಸ್ಗಳು, ಈಗ ಯಾರೋ ಇದಾದರೂ ಅದಾದರೂ ಅಂತಂದ್ಬಿಟ್ಟು ಬರುತ್ತಲ್ಲ, ಆ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿ. ಸುಮ್ಮನೆ ಆ ಟೈಮಿಗೆ ತಕ್ಕಂಗೆ ವ್ಯೂಸ್ಗಳು ಪಕ್ಕಾ ಬರುತ್ತೆ. ಆ ಟೈಮ್ಗೆ ನೀವು ಅಪ್ಲೋಡ್ ಮಾಡೋದು ತಕ್ಕಂಗೆ ವ್ಯೂಸ್ಗಳು ಬರ್ತಾ ಹೋಗುತ್ತೆ. ಅದೇನೇ ನೀವು ಯಾವುದೋ ಒಂದು ಕಾನ್ಸೆಪ್ಟನ್ನ ಎತ್ಕೊಂಡು ಅದಕ್ಕೆ ನೀವು ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಕೊಂಡು ವೀಡಿಯೋನ ಮಾಡಿ. ಯಾವಾಗ ಒಂದು 3 ತಿಂಗಳು ಬಿಟ್ಕೊಂಡು ಆ ಒಂದು ವಿಡಿಯೋ ಲಕ್ಷಗಟ್ಟಲೆ ಹೋಗುತ್ತೆ. ಆ ಟೈಮ್ಗೆ ಹೋಗಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ನೀವು ಆ ಸಮಯಕ್ಕೆ ಏನು ನಡೀತಾ ಇದೆ ಜಗತ್ತಲ್ಲಿ ಅದನ್ನು ವಿಷಯಗಳನ್ನ ನೀವು ತಗೊಂಡು ಮಾಡಿದ್ರೆ ಎಲ್ರಿಗೂ ವ್ಯೂಸ್ ಬರುತ್ತೆ. ಎಲ್ರಿಗೂ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಓಕೆ, ನೀವು ಅದೇನೇ ಯಾವುದೋ ಒಂದು ಹಳೇ ವೀಡಿಯೋಸ್ಗಳು, ಯಾವುದೋ ಒಂದು ಕಾನ್ಸೆಪ್ಟನ್ನ ತಗೊಂಡು ಏನೋ ಒಂದು ಫೋನಲ್ಲಿ ಹಿಂಗೆ ಮಾಡೋದು ಹೆಂಗೆ ಅಂತ ವೀಡಿಯೋ ಮಾಡಿದ್ರೆ ವ್ಯೂಸ್ಗಳು ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಬರುತ್ತೆ. ಒಂದಲ್ಲ ಒಂದಿನ ಬರುತ್ತೆ. ಓಕೆ, ಇದು ಆಗ್ತಾ ಇರುವಂಥದ್ದು. ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡೋರಿಗೆ ಏನಕ್ಕೆ ಜಾಸ್ತಿ ವ್ಯೂಸ್ಗಳು ಬರೋದಿಲ್ಲ ಅಂತಂದರೆ ಈ ಒಂದು ಕಾರಣಕ್ಕೇ. ನೋಡಿ, ಯಾವುದೋ ಒಂದು ಫೋನ್ ಬರುತ್ತೆ, ಆ ಫೋನ್ ಬಂದು ಮಾರ್ಕೆಟ್ಗೆ ಬಂದು ಎಲ್ಲ ನಾವು ಯೂಸ್ ಮಾಡಿದ್ಮೇಲೆ ಅದರ ರಿವ್ಯೂ ಹೇಳ್ತೀವಿ. ಅಷ್ಟರಲ್ಲಿ ಆಲ್ರೆಡಿ ಸರ್ಚ್ ಆಗಿ ಎಲ್ಲ ಆಗೋಗಿರುತ್ತೆ ಅಲ್ವಾ? ಸೊ ಅದೇ ಥರ ಇನ್ನೂ ಏನೋ ಒಂದು ಜಿಮೇಲ್ ಅಕೌಂಟ್ ಹೇಗೆ ಡಿಲೀಟ್ ಮಾಡೋದು, ಈ ಥರ ಒಂದು ಏನೋ ವೀಡಿಯೋಸ್ಗಳು ಮಾಡ್ತೀವಿ. ಅದು ಆಲ್ರೆಡಿ ತುಂಬ ಜನ ಮಾಡಿರ್ತಾರೆ, ನೋಡಿರ್ತಾರೆ, ಯಾರು ಕೂಡ ನೋಡೋದಕ್ಕೂ ಹೋಗಲ್ಲ. ಯಾವಾಗೋ ಒಂದಿನ ಕ್ಲಿಕ್ ಆಗುತ್ತೆ ಆ ಒಂದು ವಿಡಿಯೋ. ಓಕೆ, ಇದಕ್ಕೋಸ್ಕರ ಅಷ್ಟೇ ವ್ಯೂಸ್ಗಳು ಬರೋಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಎಲ್ರಿಗೂ ಕೂಡ ವ್ಯೂಸ್ನ ತಗೊಳ್ಳುವಂಥ ತಾಕತ್ತಿದೆ. ಅದೊಂದು ಬರೆದಿಟ್ಕೊಬೇಡಿ. ನೀವು ತುಂಬ ಜನ ಏನಂತಂದರೆ ಮಾಡುವಂಥ ತಪ್ಪು ಕಂಪೇರ್ ಮಾಡ್ಕೊಳ್ತೀರಾ. ಕಂಪೇರ್ ಬಿಟ್ಬಿಡಿ. ನೋಡಿ, ಈಗ ಯಾವುದೋ ಒಂದು ಚಾನಲ್ಗೆ ನೀವು ಒಂದೇ ಕಾನ್ಸೆಪ್ಟ್ ಮಾಡ್ತಾಯಿದ್ದೀರಾ, ಅವರು ಒಂದೇ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ 10,000 ವ್ಯೂಸ್ ಬರ್ತಾಯಿದೆ, ನಿಮ್ಗೆ 10 ವ್ಯೂಸ್ ಬರ್ತಾಯಿದೆ ಅಂತಂದರೆ ನೀವು ಡಿಮೋಟಿವೇಟ್ ಆಗೋಕ್ಕೆ ಕೂಡದು. ಅವ್ರಿಗೆ 10,000 ಬರ್ತಾಯಿದೆಯಾ, ಆಯಿತು, ಬರಲಿ, ಚೆನ್ನಾಗಿರಲಿ ಅಂತಂದ್ಬಿಟ್ಟು ನೀವು ಏನು ಮಾಡ್ಬೋದು, ಇನ್ನೂ ಏನು ಬೆಟರಾಗಿ ಕೊಡ್ಬೋದು. ಓಕೆ, ಆ ಒಂದು ತಯಾರಿಗಳನ್ನ ನೀವು ಮಾಡ್ಕೋಬೇಕಷ್ಟೆ. ಅದನ್ನು ಬಿಟ್ಬಿಟ್ಟು ಅವ್ರಿಗೆ 10,000 ಬರ್ತಾಯಿದೆ, ನಾನು ಅವ್ರ ಕಾನ್ಸೆಪ್ಟೇ ಮಾಡ್ತಾಯಿದ್ದೆ, ಅವ್ರ 10 ವ್ಯೂಸ್ ಬರ್ತಾಯಿದೆ, ಏನು ಪ್ರಯೋಜನ ಯೂಟ್ಯೂಬ್ ಮಾಡಿ? ಅವ್ರ ಮುಂದೆ ನಾನು ಏನೂ ಅಲ್ಲ, ಅವ್ರ ಮುಂದೆ ನಾವೇನೂ ಅಲ್ಲ ಅಂದ್ಕೊಂಡಿದ್ರೆ ಏನೂ ಅಲ್ಲ, ಹಂಗೆ ಆಗೋಗ್ತೀರಾ. ತಲೆ ಕೆಡಿಸ್ಕೊಬೇಡಿ. ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬರ್ಸ್ ವೀಡಿಯೋಸ್ಗಳು, ತುಂಬ ಜನಗಳ ವೀಡಿಯೋಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ನನಗೆ ಫೀಲ್ ಆಗ್ಬಿಡುತ್ತೆ ಒಂದೊಂದು ಸಲ, ಹೇಯ್, ಇವ್ರ ಮುಂದೆ ನಾವು ಏನೂ ಅಲ್ಲ ಗುರು, ಪಾಪ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ನಮಗೆ ಸಬ್ಸ್ಕ್ರೈಬರ್ಸ್ ಇದ್ದು ಏನು ಮಾಡೋಕ್ಕೈತಲ್ಲ ಅವರಷ್ಟು ಅಂತ ಅನ್ನಿಸ್ತಾ ಇರ್ತದೆ ನನಗೆ. ಯಾರ್ದಾದ್ರೂ ಒಂದು ಕಂಟೆಂಟ್ ಇಷ್ಟ ಆಗೋದ್ರೆ ಮುಲಾಜಿಂದ ಹೋಗಿ ಕಮೆಂಟ್ ಮಾಡಿಬಿಡ್ತೀನಿ ನಾನು. ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ, ವೀಡಿಯೋನ ಕಂಟಿನ್ಯೂ ಮಾಡಿ ಅಂತ ತುಂಬ ಚಾನಲ್ಸ್ಗಳಿಗೆ ನಾನು ಕಮೆಂಟ್ ಮಾಡಿದ್ದೀನಿ. ಅದೆಲ್ಲ ಮನಸಾರೆ ಮಾಡಿರೋದು. ಓಕೆ, ಹಂಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ವ್ಯಕ್ತಿಗೆ ಸ್ವಲ್ಪ ಮೋಟಿವೇಟ್ ಆಗ್ತಾರೆ. ಯಾಕೆ ಅಂತಂದರೆ, ಇಷ್ಟು ಚಾನಲ್ ಸಬ್ಸ್ಕ್ರೈಬರ್ಸ್, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರೋರು ಬಂದು ನಮ್ಗೆ ಕಮೆಂಟ್ ಮಾಡಿದ್ದಾರೆ. ಓಕೆ, ಇವ್ರು ಹೇಳಿದ್ದಾರೆ ಅಂತಾರೆ, ನಾವು ಕಂಟಿನ್ಯೂ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತಾರೆ. ನಾವು ಅಂಥವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಅವ್ರು ಮುಂದಕ್ಕೆ ಹೋಗಲ್ಲ. ಯಾಕೆಂತಂದರೆ ವ್ಯೂಸ್ ಬರ್ತಾರಲ್ವಲ್ಲ, ನಮ್ಗೆ ಬರೋದೆಲ್ಲ ಹುಡುಗರು ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾರೆ. ಸೊ ಆದಷ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ದೊಡ್ಡ ಯೂಟ್ಯೂಬರ್ಸ್ ಆಗ್ಬೋದು ಅಥವಾ ಏನೋ ಒಂದು ರೇಂಜ್ಗೆ ಯೂಟ್ಯೂಬರ್ಸ್ ಇರೋರು ಎಲ್ಲರೂ ಕೂಡ ಹೋಗ್ಬಿಟ್ಟು ಯಾರ್ದಾದ್ರೂ ಒಂದು ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಹೋಗಿ ಕಮೆಂಟ್ಸ್ಗಳನ್ನ ಮಾಡಿ. ಓಕೆ, ಮುಂದೊಂದು ದಿನ ಅವರೇ ನಿಂತ್ಕೊಳ್ಳೋದು ಮೇಲಕ್ಕೆ. ಅವ್ರ ಕೆಪಾಸಿಟಿ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಹಂಗೆ ಆ ಥರ ಕಂಟೆಂಟ್ಗಳನ್ನ ಕೊಡೋರು ಕಂಡ್ರೆ ನಂಗೆ ತುಂಬ ಇಷ್ಟ. ಹೋಗಿ ಕಮೆಂಟ್ ಮಾಡಿಬಿಡ್ತೀನಿ ನಾನು ಮನ್ಸಾರೆ. ಓಕೆ, ನೀವು ಕೂಡ ಅದನ್ನು ಮಾಡಿ ದಯವಿಟ್ಟು. ಯಾಕೆಂತಂದರೆ ನಾವು ಸಪೋರ್ಟ್ ಮಾಡಿದಷ್ಟು ನಾವು ಕೂಡ ಬೆಳಿತೀವಿ. ಓಕೆ, ಬರೀ ನಾವು ಒಬ್ಬರೇ ಬೆಳಿಬೇಕು, ನಾವು ಒಬ್ಬರೇ ಇದು ಗೋಲ್ಡನ್ ಪ್ಲೇ ಬಟನ್ ಹಿಡಿಬೇಕು, ನಾವು ಒಬ್ಬರೇ ಸಿಲ್ವರ್ ಪ್ಲೇ ಬಟನ್ ಹಿಡಿಬೇಕು, ಆ ಥರ ಆಸೆ ಬೇಡ.